ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನಲ್ಲಿ ಶಾಪುರ್ ನಗರದಲ್ಲಿ ನಾವು ಇವತ್ತಿನ ದಿನ ವಕ್ಫ್ ಮಸೂದೆ ಏನು ಕಾಯ್ದೆ ಏನು ಮಂಡನೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ವಿರೋಧಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಸೇರಿ ಇವತ್ತಿನ ದಿನ ಶಾಪುರ್ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಆ್ಯಕ್ಚುಲ್ ನಾವು ರ್ಯಾಲಿ ಮಾಡ್ಕೊಳ್ಬೇಕಂತ ಹೇಳಿತ್ತು. ಗಣೇಶಿದ್ದ ಪ್ರಯುಕ್ತ ನಾವು ಪೊಲೀಸರ ಮನವಿಗೆ ಅವ್ರಿಗೆ ಏನಿತ್ತು ಅಂತಂದರೆ ಅವ್ರು ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ನಾವು ಇಲ್ಲೇ ಒಂದೇ ಕಡೆ ಕಾರ್ಯಕ್ರಮ ಮಾಡಿ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ವಿ. ನಮ್ಮ ಬೇಡಿಕೆ ಏನಿತ್ತು ಅಂತಂದರೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಏನು ವಕ್ಫ್ ಬಗ್ಗೆ ಏನು ತಪ್ಪು ಇದು ಮಾಡಿಸ್ತಾ ಒಂದು ತಪ್ಪು ಇದು ಬೇರೆಯವ್ರಿಗೇನು ಹೇಳ್ತಾ ಇದ್ದಾರೆ BJP ಅವರು. ಅದು ಏನಿದೆ ಅಂತಂದರೆ ವಕ್ಫ್ ಅಂತಂದರೆ ಮೊಘಲರು ಕೊಟ್ಟಿರ್ತಕ್ಕಂಥ ಆಸ್ತಿ ಅಂಥೇಳಿ ಬೇರೆ ಥರ ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ವಕ್ಫ್ ಅಂತಂದರೆ ಏನಿದೆ ಅಂದರೆ ನಾವು ಮುಸಲ್ಮಾನರಿಗೆ ಏಳಿಗೆಗಾಗಿ ತಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ದಾನ ಮಾಡಿದ್ದಕ್ಕೆ ಅದಕ್ಕೆ ವಕ್ಫ್ ಅಂತಾರೆ. ಅಲ್ಲಿರ್ತಕ್ಕಂಥ ಆಸ್ತಿಯಲ್ಲಿ ಏನು ಅದರಿಂದ ಏನು ಬೆನಿಫಿಟ್ ಬರುತ್ತೆ ಆ ಬೆನಿಫಿಟನ್ನು ಆ ಸಮಾಜಕ್ಕೋಸ್ಕರ ಅದನ್ನು ಆ ಲಾಭ ಅದಲ್ಲಿ ಬಂದಿರತಕ್ಕಂಥ ಏನು ಬೆನಿಫಿಟ್ ಇದೆ ಆ ಬೆನಿಫಿಷರಿ ಅವರಿಗೆ ಕೊಡಬೇಕಂತ ಹೇಳಿದೆ. ಹಾಗೂ ಆ ವಕ್ಫ್ ಸಮಿತಿ ಏನಿದೆ ಆ ಸಮಿತಿಯಲ್ಲಿ ಕೇವಲ ಮುಸಲ್ಮಾನರು ಇರಬೇಕಂತ ಮೊದಲಿಂದ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಕೂಡ ಮತ್ತು ಸ್ವಾತಂತ್ರ್ಯದ ನಂತರ ಕೂಡ ಮುಸಲ್ಮಾನರೇ ಇರಬೇಕಂತೇಳಿ ಇತ್ತು. ಯಾಕೆಂತಂದರೆ ಯಾರ್ದು ಆಸ್ತಿ ಇಲ್ಲಿದ್ದು ಮುಸಲ್ಮಾನರೇ ಆಸ್ತಿ ಅಂತ. ಅದರಲ್ಲಿ ಕಮಿಟಿಯಲ್ಲಿ ಡಿಸ್ಟಿಕ್ DC ಅವರು ಅದಕ್ಕೆ ಇದು ಆಗಬೇಕು, ಚೇರ್ಮನ್ ಆಗಬೇಕು, ಬೇರೆ ಅನ್ಯ ಸಮಾಜದವರು ಕೂಡ ಅದರಲ್ಲಿ ಸೇರಿಸ್ಬೇಕು. 40 ಇವರು ಕೆಲವೊಂದು ಇದು ಮಾಡ್ತಾ ಇದ್ದಾರೆ ಬದಲಾವಣೆಗಳು, ಅದು ನಾವು ವಿರೋಧಿಸಿ ಇವತ್ತಿನ ದಿನ ಪ್ರತಿಭಟನೆ ಮಾಡಿದ್ವಿ. ಮೊದಲು ಯಾವ ಥರ ಇತ್ತು ಅದೇ ಥರ ವಕ್ಫ್ ಮಂಡಳಿ ನಡಿಬೇಕು. ಇದರಲ್ಲಿ ಸರ್ಕಾರನೇ ಭಾಳಷ್ಟು ನಮ್ಮ ವಕ್ಫ್ ಆಸ್ತಿಯನ್ನು ಅದು ಇದು ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಎಲ್ಲ ಆಫೀಸ್ಗಳಾಗಲಿ ನಾವೆಲ್ಲ ಭಾಳಷ್ಟು ಈಗ ಡೀಟೇಲ್ ತೆಗೆದ್ರೆ ರಾಜ್ಯ ಸರ್ಕಾರ ಕೂಡ ಅದರಲ್ಲಿ ಇನ್ವಾಲ್ವ್ ಇದೆ. ನಮ್ಮ ವಕ್ಫ್ ಆಸ್ತಿದೊಳಗೆ ಅವ್ರದ್ದು ಆಫೀಸಸ್ ಇದ್ದಾವೆ, ಅವ್ರದ್ದೇ ಕಚೇರಿಗಳಿದ್ದಾವೆ, ಅವ್ರದ್ದೇ ಕ್ವಾರ್ಟರ್ಸ್ಗಳಿದ್ದಾವೆ, ಭಾಳಷ್ಟು ಇದ್ದಾವೆ. ಈ ದೇಶದಲ್ಲಿ 3ನೇ ಅತಿ ದೊಡ್ಡ ಆಸ್ತಿ ಆಗಿರ್ತಕ್ಕಂಥದ್ದು ವಕ್ಫ್ ಮಂಡಳಿ ಆಸ್ತಿ. ಅದನ್ನು ಯಾವ ರೀತಿಯಾದರೂ ಕೂಡ ನಾವು ಮುಸಲ್ಮಾನರಿಗೆ ಅದರದ್ದು ಲಾಭ ಆಗಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ನಾವು ಯಾವುದೇ ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದರೂ ಹೋರಾಟ ಆಗಲಿ ನ್ಯಾಯಯುತವಾದಂಥ ಒಂದು ಬೇಡಿಕೆ ನಮ್ಮ ತೀರಿಸ್ಕೊಳ್ಳಿಕ್ಕೆ ನಾವು ನ್ಯಾಯಾಲಯಕ್ಕೂ ಹೋಗ್ಲಿಕ್ಕೆ ಕೂಡ ಸಿದ್ಧರಾಗಿದ್ದೀವಿ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆ ಮಾಡ್ತಾ ಇದೆ. ಹೌದು, ಕೇಂದ್ರ ಸರ್ಕಾರ ಅವರೆಲ್ಲ ವಿಚಾರ ಮಾಡಿನೇ ಮಾಡಿರ್ತಾರೆ. ಇದು ಯಾವುದು ಮಾಡಿದ್ರು ಕೂಡ ಇಲ್ಲಿ ಎಷ್ಟು ಏನು ಮಾಡ್ತಾ ಇದೆ ಅಂದರೆ ಮುಸ್ಲಿಂ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಕೇಂದ್ರ ಸರ್ಕಾರ. ಯಾವಾಗಿದ್ರೂ ಕೂಡ ಯಾವಾಗಲೂ ಈ ಎಜುಕೇಷನ್ ಇದು ಪಾಲಿಸಿ ಮಾಡಿದರು NEP, ಅದರಾಗೂ ಕೂಡ ಅದೇ ಥರ ಇಲ್ಲಿ ಯಾವುದು NRC ಮಾಡಿದ್ರು, ಅದರಲ್ಲಿ ಕೂಡ ಒಂದು ಯಾವುದೇ ಒಂದು ಕಾನೂನು ಬಂದರೆ ಅದಕ್ಕೆ ಮುಸಲ್ಮಾನರಿಗೆ ಒಂದು ಇದು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಆ ಥರ ಇರಬಾರ್ದು. ಇಲ್ಲಿ ಆಡಳಿತ ನಡೆಸುವಂಥ ಯಾವುದೇ ರಾಜಕೀಯ ಪಕ್ಷ ಇರಲಿ, ಅವರು ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗ ಸಮುದಾಯದವರಿಗೆ ಸಮಾನವಾದಂಥ ಅವಕಾಶ ಕಲ್ಪಿಸುವಂಥ ಒಂದು ವ್ಯವಸ್ಥೆಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ಕೋಮುವಾದ ಬಿತ್ತುವಂಥ ಇದು ನಡ್ಸ್ಕೊಂಡು ಹೋಗ್ತಾ ಇದೆ BJP. ಆದ್ದರಿಂದ ಆಡಳಿತ ವ್ಯವಸ್ಥೆಯಲ್ಲಿದ್ದರೆ ಅವರು ಆಡಳಿತಕ್ಕಿಂತ ಮುಂಚೆ ರಾಜಕೀಯವಾಗಿ ಏನಾದರೂ ಭಾಷಣ ಮಾಡಿದರೆ ನಡೀತಿತ್ತು. ಆಡಳಿತ ಬಂದ ಮೇಲೆ ಅವರು ಎಲ್ಲರಿಗೆ ಸಮಾನವನ್ನು ನೋಡುವಂಥ ಒಂದು ಇದು ಇವ್ರ ಹತ್ರ ಇಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಏನಿದೆ ಅಂತಂದರೆ ಈ ರಾಜ್ಯ ನಮ್ಮ ದೇಶ ಕೂಡ ಪ್ರಜಾಪ್ರಭುತ್ವ ರಾಜ್ಯ, ಪ್ರಜಾಪ್ರಭುತ್ವ ದೇಶ ಇದೆ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇಲ್ಲಿ ನಡೆಸುವಂಥ ರಾಜಕೀಯ ಪಕ್ಷಗಳಿಗಿದೆ. ನನ್ನ ಹೆಸರು ಸೈಯದ್ ಇಸಾಕ್ ಹುಸೇನ್ ಅಂತ.